ವಿಚಾರಗಳೇ ಸಾಕಷ್ಟು ಚರ್ಚೆ ಆಗ್ತಿದೆ ಸರ್. ರಾಜಕಾರಣಿಗಳ ಮನಸ್ಬೇಕು ಅಂತಂದ್ರೆ ಈ ರೀತಿ ಬಿಡುಗಡೆ ಮಾಡಿದ್ರೆ ಈಗ ಯಾರನ್ನಾರು ಒಬ್ಬ ತೇಜೋವಧೆ ಮಾಡ್ಬೇಕಾದ್ರೆ ಏನಾರ ಒಂದು ಬೇಕಲ್ಲ. ಈಗ ಹನಿ ಟ್ರ್ಯಾಪ್ ಯಾಕೆ ಆಗ್ತದೆ? ನಾನು ಒಂದು ಪ್ರಶ್ನೆ ಪ್ರಮುಖವಾಗಿ ನನ್ನ ಚಿಂತನೆ ಬಂದಿದ್ದು, ಈಗ ಇವತ್ತು ಸಿದ್ದರಾಮಯ್ಯನವರು ಹೇಳಿದ್ದಾರೆ ಅದೇನು ಪ್ರಜ್ವಲನ್ ನಡೆದಿದೆ ಕ್ರಮ ಅಂತ ಹೇಳಿ ನಾವು ಆರೋಪ ಮಾಡ್ತಾ ಇದೀವಿ, ಅದು ಘೋರವಾದಂಥ ಅಪರಾಧ ಅದು ಅಂತ ಹೇಳಿದೆ. ಮತ್ತೆ ಆ ಒಂದು ಕುಟುಂಬಗಳಿಗೆ ತೇಜೋವಧೆ ಮಾಡುವಂಥದ್ದು ರಿಲೀಸ್ ಆಗಿರೋದ್ರಿಂದ ಆಗಿದೆ, ಅದು ಕೂಡ ಅಪರಾಧನೇ. ಇದರಲ್ಲಿ ಬಿಡುಗಡೆ ಮಾಡೋನ್ನ ನಾವು ಈಗ ಅವ್ರನ್ನೆಲ್ಲ ಮೇಲೆ ಕ್ರಮ ತಗೊಳ್ಳೋದು ಕಾನೂನಿಂದ ಅಂತೇಳಿ ಮಾಡ್ತಾ ಇದ್ದೀವಿ. ರಮೇಶ್ ಜಾರಕಿಹೊಳಿ ಕೇಸಲ್ಲಿ ಬಿಡುಗಡೆ ಮಾಡಿದವ್ರ ಮೇಲೆ ಯಾಕೆ ಕ್ರಮ ತಗೊಳ್ಳಿಲ್ಲ ಇವರು? ರಮೇಶ್ ಜಾರಕಿಹೊಳಿ ಪೆಂಡ್ರೆ ಇವತ್ತಾನೆ ಅವನು ಇದೇ ತಾನೇ ಮಾಡಿದ್ದು. ಈಗ ಹನಿ ಟ್ರ್ಯಾಪ್ ಯಾವುದೋ ಒಂದು ಅದ್ರ ಬಿಡುಗಡೆ ಯಾಕೆ ಮಾಡೋರು? ಬಿಡುಗಡೆ ಮಾಡಿದವರು ತಪ್ಪಿದ್ದು ಪ್ರೈವಸಿಗೆ ಅದು ಅಪಚಾರ ಮಾಡ್ದಂಗೆ ಆಯ್ತಲ್ಲ, ಮತ್ತು ಅದ್ರ ಮೇಲೆ ಯಾಕೆ ಕ್ರಮ ಮಾಡಲಿಲ್ಲ? ಈ ಇದರಲ್ಲಿ ಕ್ರಮ ಮಾಡಬೇಕು ಅಂತಕ್ಕಂಥ ಸರಿನೇ ಕ್ರಮ, ಬಟ್ ಅದು ಲೋಪ ಆಯ್ತಲ್ಲ. ಅದೇನೋ ಅವ್ರಿಗೆ ಗೊತ್ತಿರ್ತದೆ, ಅವರು ಮಾಜಿ ಮುಖ್ಯಮಂತ್ರಿಗಳು, ಅವ್ರಿಗೆ ಹೆಚ್ಚು ಮಾಹಿತಿ ಇರುತ್ತೆ, ನಮ್ಮ ಹತ್ರ ಅಷ್ಟೊಂದು ಮಾಹಿತಿ ಇರೋದಿಲ್ಲ. ಮಾಜಿ ಮುಖ್ಯಮಂತ್ರಿಗಳು, ಮಾಜಿ ಪ್ರಧಾನಿ ಸಂಪುತ್ರರು, ಅವರಿಗೆ ಹೆಚ್ಚು ಮಾಹಿತಿ ಇರುತ್ತೆ. ಅಲ್ಲ, ಯಾರು ಬಿಟ್ರು ಯಾರು, ನನ್ನ ಪ್ರಶ್ನೆ ಏನು ಗೊತ್ತಾ, ಇದರಲ್ಲಿ ಬಿಟ್ಟವರಲ್ಲ, ಬಿಟ್ಟವ್ರ ಮೇಲೆ ಕ್ರಮ ಕಾನೂನಲ್ಲಿ ಪ್ರೈವಸಿಗೆ ಅದು ಲೋಪ, ಅದು ಕ್ರಮ ತಗೊಳ್ಳೋದು ಸರಿ. ಅದರಲ್ಲೂ ಪ್ರೈವಸಿಗೆ ಲೋಪ ಆಯ್ತಲ್ಲ, ಯಾಕೆಂದ್ರೆ ಅಲ್ಲಿ ದಲಿತ ಹೆಣ್ಮಕ್ಳಿರೋದು, ಅದರಿಂದ ಏನ್ ಬೇಕಾದ್ರೂ ಆಗ್ಬೋದು ಅಂತ. ಇದು ಡಿಸ್ಕ್ರಿಮಿನೇಷನ್ ಆಗೋದಿಲ್ವೇ? ಅದಕ್ಕೋಸ್ಕರ ಅಲ್ಲಿ ಕ್ರಮನೂ ಆಗ್ಬೇಕಿತ್ತು, ಆಗಿಲ್ಲ, ಅದು ಲೋಪ ಆಗಿದೆ. ಯಾರಿಂದ ಆಗಿದೆ ಪ್ರಶ್ನೆ ಬೇರೆ. ಅದು ನಮ್ಮ ಸರ್ಕಾರ, ಇನ್ನೊಂದು ಸರ್ಕಾರ ಅಲ್ಲ ನೋಡಿ. FIR ಆಗಿದೆ, ಅವರೆಲ್ಲ ಕರೆಸಿ ಕೇಳಿ, ಅವರಿಗೆಲ್ಲ ಕರೆಸಿ ಸ್ಟೇಟ್ಮೆಂಟ್ಸು ಅವು ಇವೆಲ್ಲ ಮಾಡ್ತಾರೆ. ಈಗ ಏನಿದೆ SIT ಟೀಮ್ ಇದೆಯಲ್ಲ, ಎಫಿಷಿಯೆಂಟ್ ಟೀಮ್ ಇದೆ, ಅವರು ಯಾವುದೂ ಕೂಡ ಯಾರು ರೇವಣ್ಣನ ಮೇಲೆ ಕಿಡ್ನಾಪ್ ಕೇಸ್ ಆಗಿ ಅವರು ಜೇಸಿಗೆ ಹೋಗ್ತಾರೆ ಅಂತ ಅಂದರೆ, ಅದರಲ್ಲಿ ಯಾರೇ ಕ್ರಿಮಿನಲ್ ಇನ್ವೆಸ್ಟಿಗೇಟಿಂಗ್ ಆಫೀಸರು ಒಂದು ಕ್ರಿಮಿನಲ್ ಡೈರಿ ಅಂತೇಳಿ ಮೇಂಟೈನ್ ಮಾಡ್ತಾರೆ. ಬೇಲ್ ಅಪ್ಲಿಕೇಶನ್ಸ್ ಅವು ಇವು ಬಂದಾಗ ಅವನು ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಜಡ್ಜಿಗೆ ಮಾತ್ರ ಕೊಡ್ತಾನೆ. ಅದು ಇವನಿಗೆ ಮತ್ತು ಅವ್ರಿಗೆ ಜಡ್ಜಿಗೆ ಮಾತ್ರ ಅದರಲ್ಲಿ ಕಂಟೆಂಟ್ಸ್ ಇದ್ದು ಗೊತ್ತಿರುತ್ತೆ ಹೊರತು ನಮ್ಮ ಪಬ್ಲಿಕ್ ಪ್ರಾಸಿಕ್ಯೂಟರ್ಗೂ ಗೊತ್ತಿರೋದಿಲ್ಲ, ಆಪೋಸಿಟ್ ಡಿಫೆನ್ಸ್ ಲಾಯರ್ಗೂ ಗೊತ್ತಿರೋದಿಲ್ಲ, ಯಾರಿಗೂ ಗೊತ್ತಿರೋದಿಲ್ಲ. ಅದು ಬಿಟ್ವೀನ್ ದ ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಅದು ಪ್ರಿಸೈಡಿಂಗ್ ಆಫೀಸರು ಕೆಲವು ಮಾಹಿತಿಗಳನ್ನು ಹಂಚ್ಕೊಳ್ತಾರೆ. ಡಿಪೆಂಡಿಂಗ್ ಅಪಾನ್ ದಟ್ ಇದು ಅವರು ಜಡ್ಜ್ಮೆಂಟಲ್ಲಿ ಮತ್ತು ಅವ್ರು ಡಿಸಿಷನ್ ತಗೊಳ್ಳುವಾಗ ಮ್ಯಾಜಿಸ್ಟ್ರೇಟು ತೊಗೊಳ್ತಾರೆ. ಆ ರೀತಿ ಅದರಲ್ಲಿ ಏನೇನು ನಡೆದಿದೆಯೋ ಏನೂ ಗೊತ್ತಿಲ್ಲ, ಏನು ಬರೆದಿದ್ದಾರೋ ಅವರೇನು ಅಭಿಪ್ರಾಯ ವ್ಯಕ್ತಪಡಿಸಿದಾರೋ ಗೊತ್ತಿರೋದಿಲ್ಲ. ಅದೆಲ್ಲ ಫೈನಲ್ ಚಾರ್ಜ್ ಶೀಟ್ ಹಾಕಿದಾಗ ಅವೆಲ್ಲ ಕಾಪೀಸು ಕೋರ್ಟ್ಗೆ ಸಬ್ಮಿಟ್ ಮಾಡ್ತಾರೆ. ಅದರಿಂದ ಅದನ್ನ ಆ ಕಿಡ್ನಾಪ್ ಕೇಸಲ್ಲಿ ಅಷ್ಟೊಂದು ಸೀರಿಯಸ್ ಆಗಿ ಜೇಸಿಗೆ ಕಳಿಸುವಂಥದ್ದು ಇವೆಲ್ಲ ಮಾಡ್ತಾರೆ ಅಂತ ಹೇಳಿದ್ರೆ ಡೆಫಿನೆಟ್ ಆಗಿ ಅದಕ್ಕೆ ಕರಾಬರೇಷನ್ಸ್ ಏನೇನು ಬೇಕು, ಮತ್ತು ಒಂದಕ್ಕೊಂದು ಘಟನಾವಳಿಗಳಿಗೆ ಲಿಂಕಪ್ ಏನಿರ್ತದೆ ಅದೆಲ್ಲೂ ಕೂಡ ಲೂಸ್ ಲಿಂಕ್ ಇಲ್ಲದೆ ಇರೋ ರೀತಿ ಮಾಡಿರೋದ್ರಿಂದ ಆ ಥರ ಒಂದು ತೀರ್ಪುಗಳು ಬಂದಿವೆ ಅಂತೇಳಿ ನಾನು ಅನ್ಕೊಂಡಿದ್ದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.